ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮದುವೆ ದಿನ. ಟೈಮ್ ಇವಾಗ 5:30 ಗಂಟೆ. ನಮ್ಮ ಮದುಮಗಳು ರೆಡಿಯಾಗಿಬಿಟ್ಟು ಕೂತ್ಕೊಂಡಿದ್ದಾಳೆ ನೋಡಿ, ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಲ್ವಾ. ನಮ್ಮ ಪಾರ್ಲರ್ನವರು ಮದುಮಗಳನ್ನು ಮೊದಲು ರೆಡಿ ಮಾಡಿಬಿಟ್ಟು ಕೂತ್ಕೊಳ್ಸಿದ್ದಾರೆ. ನಂತರ ನಾವು ಒಂದು 4 to 5 ಮೆಂಬರ್ಸ್ ಇದ್ವಿ ಅವರಿಗೆ ರೆಡಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮದುಮಗಳನ್ನು ಮೊದಲೇ ರೆಡಿ ಮಾಡಿಬಿಟ್ಟು ಕೂರಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಪೀಚ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದು, ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರಿ ಕೂಡ ವೇರ್ ಮಾಡಿದ್ಲು. ಇನ್ನು ಜ್ಯುವೆಲ್ರಿ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮಗೆ ವಿಡಿಯೋದಲ್ಲಿ ಸರಿಯಾಗಿ ಅಷ್ಟೊಂದು ನೀಟಾಗಿ ಫಿನಿಶಿಂಗ್ ಎಲ್ಲ ಕಾಣ್ತಾ ಇಲ್ಲ ಅಂತ ಅಂದ್ಕೋತೀನಿ. ಯಾಕಂತ ಹೇಳಿದರೆ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡಿದ್ದೀನಿ ನಾನು ವಿಡಿಯೋ ಮಾಡಬೇಕಿದ್ರೆ. ಸ್ವಲ್ಪ ಮನೆ ಒಳಗಡೆ ಕತ್ಲೆ ಇತ್ತು, ಹಾಗಾಗಿ ಅಷ್ಟೊಂದು ಚೆನ್ನಾಗಿ ನಿಮಗೆ ಕಾಣ್ತಾ ಇಲ್ಲ ಅಂತ ಅಂದ್ಕೋತೀನಿ. ಬಟ್ ತುಂಬ ಚೆನ್ನಾಗಿತ್ತು, ಮಾತ್ರ ಡಿಫ್ರೆಂಟ್ ಆಗಿತ್ತು. ಪೀಚ್ ಕಲರ್ ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ನೆಕ್ಸ್ಟ್ ನಮ್ಮ ಸಂಧ್ಯಾನನ್ನು ರೆಡಿ ಮಾಡಿ ಕಲಿಸಿದ್ರು. ಗೋಲ್ಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ಲು, ಗ್ರೀನ್ ಪರ್ಲ್ ಇರುವಂತಹ ಜ್ಯುವೆಲ್ರಿ ಮ್ಯಾಚ್ ಮಾಡ್ಕೊಂಡಿದ್ಲು. ಅವಳು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ಲು. ನಮ್ಮ ಮದುಮಗಳಿಗೆ ಕೂತ್ಕೊಂಡು ಬೇಜಾರಾಗ್ತಾ ಇದೆ, ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ಲು. ಎಲ್ಲರೂ ಕೂಡ ಬೇಗನೆ ಎದ್ದಿದ್ವಿ. 1 ಗಂಟೆ 2 ಗಂಟೆ ಎಷ್ಟು ಆ ಟೈಮ್ಗೆ ನಾವು ಎದ್ದಿದ್ವಿ ಎಲ್ಲರೂ ಕೂಡ. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ರೆಡಿಯಾಗಿ ಆಯಿತು. ನಾನು ಲಾಸ್ಟ್ ರೆಡಿಯಾಗಿರುವಂಥದ್ದು. ವೈಶಾಲಿ ಕೂಡ ಗ್ರೀನ್ ಕಲರ್ ಸ್ಯಾರಿ ವೇರ್ ಮಾಡಿದ್ಲು, ಟಿಶ್ಯೂ ಸ್ಯಾರಿ. ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ಲು ಅವಳು ಕೂಡ. ಎಲ್ಲ ಹೆಣ್ಮಕ್ಳು ಒಂದು ರೇಂಜಿಗೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ರು ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲರೂ ಕೂಡ. ಸೊ ಇವಾಗ ಏನಂತ ಹೇಳಿದರೆ, ಮದುಮಗಳನ್ನು ಒಳಗಡೆಯಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕಿತ್ತು. ಇದೊಂದು ಶಾಸ್ತ್ರ ನಮ್ಮದ್ರಲ್ಲಿ. ಟೈಮಿಂಗ್ಸ್ ಕೊಡ್ತಾರೆ ನಮ್ಮ ಅರ್ಚಕರು. ಆ ಟೈಮ್ ಒಳಗಡೆ ನಾವು ಮದುಮಗಳನ್ನು ಹೊರಗಡೆ ಕರ್ಕೊಂಡ್ಬಂದು ಕೂರಿಸ್ಬೇಕು. ಆಮೇಲೆ ಮನೆ ಒಳಗಡೆ ಹೋಗೋ ಹಾಗಿಲ್ಲ, ಈ ಥರ ಇರುತ್ತೆ. ಸೊ ಎಲ್ಲ ಹೆಣ್ಮಕ್ಳು ರೆಡಿ ಆಗಿಬಿಟ್ಟು ಇವಾಗ ಮದುಮಗಳನ್ನು ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ವಿಡಿಯೋ ಮಾಡ್ತಾ ಇದ್ದೆ. ಸೊ ಹೊರಗಡೆ ಕರ್ಕೊಂಡು ಬಂದು ತುಳಸಿ ಕಟ್ಟೆ ಹತ್ತಿರ ನಿಲ್ಲಿಸ್ತೀವಿ. ಅಲ್ಲಿ ಕಾಲುಂಗುರ ಹಾಕೋದು, ಆಮೇಲೆ ಒಡ್ಡು ಉಂಗಿಲ ಅಂತ ಹೇಳ್ತೀವಿ. ವಿ ಶೇಪಲ್ಲಿ ಒಂದು ರಿಂಗ್ ಬರುತ್ತಲ್ವ, ಅದನ್ನು ಹಾಕೋದಕ್ಕಿರುತ್ತೆ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಮದುಮಗಳನ್ನು ನಾವು ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗೋದು, ಈ ಥರ ಇರುತ್ತೆ. ನಮ್ಮದರಲ್ಲಿ ಇದೇ ಥರ ಶಾಸ್ತ್ರ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಹಿಂದೂ ಜಾತಿಯಲ್ಲಿ ಎಲ್ಲರೂ ಕೂಡ ಇದನ್ನೇ ಫಾಲೋ ಮಾಡ್ತಾರೆ. ಇದೇ ಥರ ಇರುತ್ತೆ ಅಂತ ಅಂದ್ಕೋತೀನಿ. ಹಾಗೆ ಕಾಲುಂಗುರ ಹಾಕೋದು ಯಾರಂತ ಹೇಳಿದರೆ ಅತ್ತಿಗೆ ಆಗೋವಳು. ಅಣ್ಣನ ಹೆಂಡತಿ ಆದರೂ ನಡೆಯುತ್ತೆ, ಇಲ್ಲಾಂತ ಹೇಳಿದರೆ ಮಾವನ ಮಗಳು ಇರ್ತಾಳಲ್ವ, ಅವಳಾದರೂ ನಡೆಯುತ್ತೆ. ಯಾರಾದರೂ ಒಬ್ಬರು ಇದ್ದರೆ ಸಾಕಾಗತ್ತೆ. ವೈಶಾಲಿ ಅಣ್ಣನ ಹೆಂಡತಿ, ಸೌಮ್ಯಳ ಅಣ್ಣನ ಹೆಂಡತಿ ವೈಶಾಲಿ ಇರೋದ್ರಿಂದ ದೊಡ್ಡ ಅಣ್ಣನ ಹೆಂಡತಿ. ಸೊ ಅವಳೇ ಕಾಲುಂಗುರ ಹಾಕೋದಕ್ಕಿರುತ್ತೆ.
ಮದುಮಗಳನ್ನ ಒಳಗಡೆ ಕರ್ಕೊಂಡು ಬಂದು ಇಲ್ಲಿ ಇವಾಗ ಧಾರೆ ಸಾರಿ ಕೊಡ್ತಾ ಇದ್ದಾರೆ. ಮದುಮಗನ ಅಕ್ಕ ಇವರು, ಅವರು ಧಾರೆ ಸಾರಿ ಕೊಡ್ತಾ ಇದ್ದಾರೆ. ಇನ್ನು ಈ ಮದುವೆ ನಡೆದಿದ್ದು ಕಟೀಲು ದೇವಸ್ಥಾನದ ಪಕ್ಕದಲ್ಲಿರುವಂಥ ಒಂದು ಚಿಕ್ಕ ಹಾಲ್ನಲ್ಲಿ ಮದುವೆ ಶಾಸ್ತ್ರಗಳೆಲ್ಲ ಅಲ್ಲಿ ನಡೆದಿತ್ತು. ಯಾಕಂತ ಹೇಳಿದರೆ ಅವರು ಮೊದಲೇ ಹೇಳಿದ್ರಂತೆ ಕಟೀಲಿನಲ್ಲೇ ಮದುವೆ ಆಗೋದಂತ ಅಂದ್ಬಿಟ್ಟು, ಅಂದರೆ ಹುಡುಗನ ಸೈಡಿನವರು. ಸೊ ಹಾಗಾಗಿ ಅಲ್ಲೇ ನಡೆದಿತ್ತು, ಎಲ್ಲ ಶಾಸ್ತ್ರಗಳು ಅಲ್ಲೇ ನಡೆದಿತ್ತು. ಕರಿಮಣಿ ಕಟ್ಟೋದಿರ್ಬೋದು, ಧಾರೆ ಎರೆಯೋದಿರ್ಬೋದು, ಪ್ರತಿಯೊಂದು ಶಾಸ್ತ್ರಗಳು ಕೂಡ ಅಲ್ಲಿ ನಡೆದು ನಂತರ ಮೂಡುಬಿದ್ರೆಯಲ್ಲಿರುವಂತಹ ಸಂಜಯ್ ಶೆಟ್ಟಿ ಹಾಲ್ನಲ್ಲಿ ವಿಶಿಂಗ್ ಊಟದ ವ್ಯವಸ್ಥೆ ಎಲ್ಲ ಅಲ್ಲಿ ಇತ್ತು. ಸೊ ಈ ಥರ ಇತ್ತು. ಇಲ್ಲಿ ಇವಾಗ ಧಾರೆ ಸಾರಿ ಕೊಡ್ತಾ ಇದ್ದಾರೆ. ನಮ್ಮದ್ರಲ್ಲಿ ಈ ರೀತಿಯಾಗಿ ಕೊಡ್ತಾರೆ ನೋಡಿ ಧಾರೆ ಸಾರಿನ. ನಂತರ ಅವರು ಕೊಟ್ಟಂತಹ ಧಾರೆ ಸಾರಿನ ನಾವು ವೇರ್ ಮಾಡಿಸಿದ್ವಿ. ಆಮೇಲೆ ಇಲ್ಲಿ ಇವಾಗ ಹಾರ ಬದಲಾಯಿಸೋದು, ಆಮೇಲೆ ಧಾರೆ ಎರೆಯೋದು, ನಂತರ ಮಾಂಗಲ್ಯ ಧಾರಣೆ ಎಲ್ಲನೂ ಕೂಡ ಈ ಸಾರಿನಲ್ಲೇ ಆಗಬೇಕಿತ್ತು. ಸೊ ಹಾಗಾಗಿ ಅದೆಲ್ಲ ಶಾಸ್ತ್ರಗಳಿಲ್ಲಿ ಇವಾಗ ನಡೀತಾ ಇದೆ.
ಶಾಸ್ತ್ರಗಳೆಲ್ಲ ಮುಗ್ದಾದ ನಂತರ ನಾವು ಟೆಂಪಲ್ ಒಳಗಡೆ ಹೋಗಿಬಿಟ್ಟು ದೇವರ ದರ್ಶನ ಮಾಡಿ ಇವಾಗ ಹಾಲ್ಗೆ ಬಂದ್ವಿ, ಸಂಜೆ ಶೆಟ್ಟಿಗೆ ಬಂದ್ವಿ. ನಾನು ಈ ಕಲರಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿದ್ದೆ, ಸ್ಕೈ ಬ್ಲೂ ಸ್ಯಾರಿಗೆ ಸಿಲ್ವರ್ ಕಾಂಬಿನೇಷನ್, ಹಾಗೆ ಸಿಲ್ವರ್ ಸ್ಟೋನ್ ಇರುವಂತಹ ಒಂದು ಜ್ಯುವೆಲ್ರಿ ಕೂಡ ನಾನು ಇದಕ್ಕೆ ವೇರ್ ಮಾಡಿದ್ದೆ, ಮ್ಯಾಚಿಂಗ್ ಮಾಡಿಕೊಂಡು ವೇರ್ ಮಾಡಿದ್ದೆ. ಸರಿಯಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ನಿಮಗೆ ತೋರಿಸೋದಕ್ಕಾಗಿಲ್ಲ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಫೋಟೋಸ್ ಎಲ್ಲ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ, ಅಲ್ಲಿಂದ ಬೇಕಿದ್ರೆ ನೀವು ಡಿಟೇಲ್ ಆಗಿ ಯಾವ ಥರ ಜ್ಯುವೆಲ್ರಿ ಹಾಗೂ ಸ್ಯಾರಿ ಎಲ್ಲ ಯಾವ ಥರ ನಾನು ವೇರ್ ಮಾಡಿದ್ದೆ, ಯಾವ ಥರ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ನೀವು ನೋಡ್ಬೋದು. ಹಾಲ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ಸ್ಟೇಜ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗೆ ಡಾನ್ಸರ್ಸ್ ಇದ್ದರು, ಆರ್ಕೆಸ್ಟ್ರಾ ಇತ್ತು, ಈ ಥರ ಇತ್ತು ಮದುವೆನಲ್ಲಿ ಅಂತ. ಇಲ್ಲಿ ಇವಾಗ ಮದುಮಗ ಹಾಗೆ ಮದುಮಗಳ ಒಂದು ಎಂಟ್ರಿ ಆಗ್ತಾ ಇದೆ. ಡಾನ್ಸರ್ಸ್ ಇದ್ದರು, ಡ್ಯಾನ್ಸ್ ಮಾಡಿಕೊಂಡು ವೆಲ್ಕಮ್ ಮಾಡ್ತಾ ಇದ್ರು.
ವಿಶಿಂಗ್ ಎಲ್ಲ ಆದ ನಂತರ ಊಟ ಎಲ್ಲ ಮುಗ್ದಾದ ನಂತರ ಇಲ್ಲಿ ಇವಾಗ ಕೊನೆಗೆ ನಡೆಯುವಂಥ ಶಾಸ್ತ್ರ ಏನಂತ ಹೇಳಿದರೆ ಹುಡುಗನ ಕಡೆಯವರಿಗೆ ಒಪ್ಪಿಸುವಂತಹ ಒಂದು ಶಾಸ್ತ್ರ ನಡೀತಾ ಇದೆ. ಬರೋದ್ರಲ್ಲಿ orange bale apa mereka kami mata de gawani ನಾವೆಲ್ಲರೂ ಕೂಡ ಹುಡುಗನ ಮನೆಗೆ ಕಲಿಸ್ಕೊಡ್ಬೇಕಲ್ವ ಅನ್ನೋ ಬೇಜಾರಲ್ಲಿದ್ದರೆ ಈ ಮಕ್ಕಳಿಗೆ ತಮಾಷೆನೇ ನೋಡಿ. ಸಂಧ್ಯಾಳ ಮಗ ಇದು. ಒಂದು ಕಡೆ ನಾವೆಲ್ಲರೂ ಬೇಜಾರಲ್ಲಿದ್ದೀವಿ, ಇನ್ನೊಂದು ಕಡೆ ಈ ಥರ ಇವನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಎಡಿಟ್ ಮಾಡಬೇಕಿದ್ರೆ ತುಂಬಾ ನಗು ಬಂತು ನನಗೆ ನೋಡಿ ಅವನನ್ನು. ಸೊ ಈ ಥರ ಇತ್ತು ಸ್ನೇಹಿತರೆ ಮದುವೆ. ಇವತ್ತಿನ ವಿಡಿಯೋ ಈ ಥರ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.